ನಿಮ್ಮ ಹತ್ರ ಬಂದವರು ಎಲ್ಲಾ ರೋಗಿಗಳದು ಒಂದು ಸಮಸ್ಯೆ, ಬೇರೆ ಯಾವುದು ಕಾಯಿಲೆಗೋಸ್ಕರ ಅವರು ಬಂದ್ರು ಸಹ ಹೈಪರ್ ಆಸಿಡಿಟಿಗೋಸ್ಕರ ಪೆಂಟೆಪ್ರಜೋಲ್ ಇಲ್ಲಾಂದ್ರೆ ಯಾವುದು ಒಂದು ಎಂಟ ಆಸಿಡ್ 1 ತಿಂಗಳಲ್ಲ ವರ್ಷಾಂತರಿಂದ ಅವರು ತಿಂತಾ ಇದ್ದಾರಂತೆ ನಿಮಗೆ ಹಿಸ್ಟ್ರಿಯಲ್ಲಿ ಹೇಳ್ತಾರೆ. ನೀವು ಏನ್ ಮಾಡ್ತೀರಿ, ನಿಮ್ಮ ಮನೋವಿಜ್ಞಾನದಲ್ಲಿ ಸಹ ಅವರಿಗೆ ಹೇಗೆ ಅಮೆಪ್ರಜೋಲ್ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ದಾರೆ, ಅದರ ಬದಲಿಗೆ ನೀವು ಆಯುರ್ವೇದಿಕ್ ಶೂತಶೇಖರ ಇತ್ಯಾದಿ ಕೊಡ್ಲಿಕ್ಕೆ ಹೋಗ್ತೀರಿ. ಬೇಡವೇ ಬೇಡ. ಶಾಸ್ತ್ರೋಕ್ತವಾಗಿ ನಿಮ್ಮ ಶಾಸ್ತ್ರೋಕ್ತ ಪದ್ಧತಿಯಿಂದ ನೀವು ಚಿಕಿತ್ಸೆ ಮಾಡ್ಲಿಕ್ಕೆ ಹೋದ್ರೆ ಆಚಾರ್ಯ ಹೇಳ್ತಾರೆ ಭಾವಪ್ರಕಾಶದಲ್ಲಿ, ಪ್ರಲಿಹ್ಯ ಅಮ್ಲ ಪಿತ್ತ ಶೂಲಗ್ನಂ ಸಮಾಕ್ಷಿಕಂ ಧಾತ್ರಿ ಚೂರ್ಣಂ. ಧಾತ್ರಿ ಚೂರ್ಣ ಅಂತ ಹೇಳಿದ್ರೆ ನೆಲ್ಲಿಕಾಯಿದು ಪುಡಿ, 1 ಚಮಚೆ ನೆಲ್ಲಿಕಾಯಿದು ಪುಡಿ ಸಾಧಾರಣವಾಗಿ 5 ಗ್ರಾಮ್ ತಗೊಳ್ಬಹುದು. ಅದರಲ್ಲಿ ಅರ್ಧ ಚಮಚೆಯಷ್ಟು ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲದ್ರೆ ಯಾವಾಗಲೂ ಜೋರು ಹೊಟ್ಟೆ ನೋವು ಇದ್ರೆ ಹೈಪರ್ ಅಸಿಡಿಟಿ ಇದರಿಂದಾಗಿ ಇದ್ರೆ ಆವಾಗ ಇದನ್ನ ಸೇವನೆ ಮಾಡಿದ್ರೆ ತಕ್ಷಣ ಆಮ್ಲಪಿತ್ತ ಶೂಲ ಸಂಶಮನ ಆಗ್ತದೆ. ಆದ್ರೆ ನಿಮ್ಮ ಮನೋವಿಜ್ಞಾನದಲ್ಲಿ ಟ್ಯಾಬ್ಲೆಟ್ ಕೊಡ್ಲಿಕ್ಕೆ ಅಂತ ಪ್ರೋಗ್ರಾಮಿಂಗ್ ಇದ್ರೆ ಅದನ್ನು ಬಿಟ್ಟು ನಿಜವಾದ ಆಯುರ್ವೇದ ಪ್ರಾಕ್ಟೀಸಿಗೆ ಮುಂದೆ ಹೋಗಬೇಕು.